ದಕ್ಷಿಣ ಭಾರತದ ಫೇಮಸ್ ತಿಂಡಿ ತಿನಿಸುವಿನಲ್ಲೊಂದು ಇಡ್ಲಿ. ಇಡ್ಲಿ ಸಾಂಬಾರ್ ಅಂದ್ರೆ ಫುಲ್ ಫೇಮಸ್. ಅದರಲ್ಲೂ ಸೌತ್ ಇಂಡಿಯಾದ ಒಂದು ಉಪಹಾರ ಇದು. ಈಗ ಈ ಇಡ್ಲಿ ಪ್ರಿಯರಿಗೆ ಆಹಾರ ಇಲಾಖೆ ಶಾಕಿಂಗ್ ನ್ಯೂಸ್ ಅನ್ನ ಕೊಡ್ತಾ ಇದೆ. ಏನಪ್ಪಾ ಶಾಕಿಂಗ್ ನ್ಯೂಸ್ ಅಂತ ನೋಡ್ತಾ ಹೋದಾದ್ರೆ, ಕ್ಯಾನ್ಸರ್ ತರುತ್ತಂತೆ ನಿಮ್ಮ ನೆಚ್ಚಿನ ಇಡ್ಲಿ ಸಾಂಬಾರ್. ಪ್ರಮುಖವಾಗಿ ಇಡ್ಲಿ ಕ್ಯಾನ್ಸರ್ ಅನ್ನ ತರುತ್ತೆ ಅಂತ. ಯಾವ ಕಾರಣಕ್ಕೆ, ಹೇಗೆ ಬರುತ್ತೆ ಕ್ಯಾನ್ಸರ್ ಹಾಗಾದ್ರೆ ಇಡ್ಲಿ ತಿಂದ್ರೆ? ಬೆಂಗಳೂರಿನ ಸ್ಯಾಂಪಲ್ಸ್ ನಲ್ಲಿ ಡೇಂಜರ್ ರಿಪೋರ್ಟ್ ಬಂದಿರುವಂಥದ್ದು. ಯಾವ ರೀತಿಯಾಗಿ ರಿಪೋರ್ಟ್ ಪಡ್ಕೊಳ್ಳಾಯ್ತು, ಯಾವೆಲ್ಲ ಅಂಶಗಳನ್ನ ಪರಿಗಣಿಸಲಾಯಿತು, ಕ್ಯಾನ್ಸರ್ ಬರುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ರಿಪೋರ್ಟ್ ಅನ್ನ ಪಡ್ಕೊಳ್ಳಾಗಿದೆ ಅಂತ ನೋಡೋದಾದ್ರೆ, ಎಲ್ಲಂದ್ರಲ್ಲಿ ಇಡ್ಲಿ ಸೇವಿಸಿದ್ರೆ ಅನಾಹುತ ಗ್ಯಾರಂಟಿ. ಇತ್ತೀಚೆಗೆ ಹತ್ತಿ ಬಟ್ಟೆ ಬದಲು ಪ್ಲಾಸ್ಟಿಕ್ ಕವರ್ ಅನ್ನ ಬಳಕೆ ಮಾಡಲಾಗ್ತಾ ಇದೆ. ಇಡ್ಲಿ ತಯಾರಿಕೆಯಲ್ಲೇ ಆಗಿದೆ ಭಾರಿ ಎಡವಟ್ಟು. ಇಡ್ಲಿಯಿಂದಲ್ಲ, ಇಡ್ಲಿಯನ್ನ ಬೇಯಿಸುವಂತ ಇಡುವಂತ ಸಂದರ್ಭದಲ್ಲಿ ಹತ್ತಿ ಬಟ್ಟೆ ಇಡ್ತಾರಲ್ಲ, ಅದನ್ನ ಇಡ್ತಾ ಇಲ್ಲ, ಕವರ್ ಅನ್ನ ಇಡ್ತಾ ಇದಾರಲ್ಲ. ಸೊ ಹೀಗಾಗಿ ಅದರಿಂದ ಕ್ಯಾನ್ಸರ್ ಕಾರಕ ಅಂಶ ಮಿಕ್ಸ್ ಆಗ್ತಾ ಇದೆ. ಆಹಾರ ಹಾಗೂ ಗುಣಮಟ್ಟ ಇಲಾಖೆ ಇಡ್ಲಿ ಪರೀಕ್ಷೆಯನ್ನ ಮಾಡಿದೆ. ಬೆಂಗಳೂರಿನ ವಿವಿಧ ಕಡೆ 500 ಕಡೆ ಇಡ್ಲಿ ಸ್ಯಾಂಪಲ್ಸ್ ಅನ್ನ ಪಡೆಯಲಾಗಿರುವಂಥದ್ದು. 35ಕ್ಕೂ ಹೆಚ್ಚು ಸ್ಯಾಂಪಲ್ಸ್ ಡೇಂಜರ್ ಅಂತ ವರದಿಯನ್ನ ಕೊಡಲಾಗಿದೆ. ಈಗ ಎಲ್ಲೆಂದ್ರಲ್ಲಿ ಒಂದೊಂದು ರೋಡಲ್ಲೂ ಕೂಡ ಚಿಕ್ಕ ಪುಟ್ಟ ಇಡ್ಲಿ ವ್ಯಾಪಾರವನ್ನ ಮಾಡುವಂತಾಗಿದೆ. ಯಾಕೆಂದ್ರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಫಾಸ್ಟ್ ಫುಡ್ ಮೊರೆ ಹೋಗ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಬೇಗ ಆಫೀಸ್ಗೆ ಅಥವಾ ಏನಾದರೂ ಕೆಲಸಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ ವರ್ಕಿಂಗ್ ಇರುವಂಥ ಕಾರಣಕ್ಕೋಸ್ಕರ ಬೇಗ ತಿನ್ಕೊಂಡು ಹೋಗ್ಬಿಡೋಣ ಅಂತ ಇಡ್ಲಿ ತಿನ್ಕೊಂಡು ಹೋಗ್ತಾರಲ್ಲ. ಈಗ ಅದೇ ಯಾವ ರೀತಿಯಾಗಿ ಡೇಂಜರ್ ಆಗಿದೆ ಅನ್ನುವಂಥದ್ದು ಗಮನಿಸ್ಬೋದು. ಸುಮಾರು ಒಂದು 500 ಕಡೆ ಸ್ಯಾಂಪಲ್ ಅನ್ನ ಪಡೆದುಕೊಳ್ಳಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಕ್ಯಾನ್ಸರ್ ಯಾವ ಕಾರಣಕ್ಕೆ ಬರುತ್ತೆ ಅಂದ್ರೆ, ಕವರ್ ಅನ್ನ ಬಳಸ್ಬಿಟ್ಟು ಇಡ್ಲಿಯನ್ನ ಬೇಯಿಸಲಾಗ್ತಾ ಇದೆಯಲ್ಲ, ಇದರಲ್ಲಿ ಕ್ಯಾನ್ಸರ್ ಅಂಶ ಮಿಕ್ಸ್ ಆಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಜನರಲ್ ಬರಲಿಕ್ಕೆ ಕಾರಣ ಆಗ್ತಾ ಇದೆ ಅಂತ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹಂಸ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹಂಸ, ದಕ್ಷಿಣ ಭಾರತದ ಫೇಮಸ್ ತಿಂಡಿ ತಿನಿಸು ಅಂದ್ರೆ ಅದು ಇಡ್ಲಿ ಕೂಡ ಒಂದಾಗಿರುವಂಥದ್ದು. ಈ ಸಂದರ್ಭದಲ್ಲಿ ಆಲ್ಮೋಸ್ಟ್ ಬೆಂಗಳೂರಿಗರು ಎಲ್ಲರ ಮನಲ್ಲೂ ಕೂಡ ಈಗ ವರ್ಕ್ ಮಾಡ್ತಾ ಇರುವಂತ ಕಾರಣಕ್ಕೋಸ್ಕರ ಫಾಸ್ಟ್ ಫುಡ್ ಮೊರೆ ಹೋಗ್ತಾ ಇದ್ದಾರೆ. ಅದರಲ್ಲೂ ಬೇಗ ಇಡ್ಲಿ ತಿನ್ಕೊಂಡ್ಬಿಟ್ಟು ಆಫೀಸ್ಗೆ ಹೋಗ್ಬಿಡೋಣ ಅನ್ನುವಂಥ ಒಂದು ಮನಸ್ಥಿತಿಯಿಂದನೇ ಮನೆಯಿಂದ ಹೊರಗಡೆ ಬರುವಂಥದ್ದು. ಈಗ ಅದೇ ಎಲ್ಲೋ ಒಂದು ಕಡೆ ಕ್ಯಾನ್ಸರ್ ಕಾರಕ ಅಂಶ ಇರುತ್ತೆ, ಕ್ಯಾನ್ಸರ್ ಬಂದ್ಬಿಡುತ್ತೆ ಅನ್ನುವಂಥದ್ದು ಒಂದು ಶಾಕಿಂಗ್ ನ್ಯೂಸೇ ಅದು. ಸೊ ಯಾವೆಲ್ಲ ಅಂಶಗಳನ್ನ ಪರಿಗಣಿಸಿ ಈಗ ರಿಪೋರ್ಟ್ ಅನ್ನ ತಯಾರಿಸಲಾಗಿದೆ ಅಂತ? ಹೌದು, ಖಂಡಿತವಾಗಿಯೂ ಪೃಥ್ವಿ. ಬೆಂಗಳೂರಿನ ಜನ ಮಿಡ್ ನೈಟ್ ಅಲ್ಲೂ ಕೂಡ ಇಡ್ಲಿಯನ್ನ ತಿನ್ನೋದಕ್ಕೆ ಹೋಗೋದನ್ನ ನಾವು ಎಲ್ಲಾ ಕಡೆನೂ ನೋಡಿರ್ತೀವಿ. ಯಾಕಂತ ಹೇಳಿದ್ರೆ ಇಡ್ಲಿ ಅಷ್ಟೊಂದು ಈಸಿಯಾಗಿ ಸಿಗುತ್ತೆ, ಹಾಗೇನೆ ತುಂಬಾ ಜನ ತಿನ್ನುವಂತಹ ಒಂದು ತಿಂಡಿ ಕೂಡ ಆಗಿದೆ. ಆದ್ರೆ ಇದನ್ನ ತಿನ್ನೋದಕ್ಕಿಂತ ಮುಂಚೆ ಯೋಚನೆ ಮಾಡಿದ್ರೆ ಒಳ್ಳೇದು. ಯಾಕೆಂತ ಹೇಳಿದ್ರೆ ಈಗಾಗಲೇ ಆರೋಗ್ಯ ಇಲಾಖೆ ಮತ್ತು ಆಹಾರ ಇಲಾಖೆ ಜಂಟಿಯಾಗಿ ನಡೆಸ್ತಿರುವಂತಹ ಒಂದು ಫುಡ್ ನ ಏನು ಒಂದು ಸಮರ ಇದೆ, ಯಾವುದೆಲ್ಲ ಕಳಪೆ ಗುಣಮಟ್ಟದ ಆಹಾರಗಳಿದಾವೆ. ಸೊ ಅದರಲ್ಲಿ ಈಗ ಇಡ್ಲಿ ಕೂಡ ಇನ್ಕ್ಲೂಡ್ ಆಗಿರುವಂತದ್ದು. ಈ ಹಿಂದೆ ಏನು ಬರೀ ಒಂದು ಸಸ್ಪೆಕ್ಟ್ ಮಾಡಲಾಗಿತ್ತು, ಈ ರೀತಿಯಾದಂತಹ ಒಂದು ಕವರ್ಗಳ ಬಳಕೆಯಿಂದ ಒಂದು ಕ್ಯಾನ್ಸರ್ ಬರುತ್ತೆ ಅನ್ನುವಂಥದ್ದನ್ನ ತಜ್ಞರು ಸಸ್ಪೆಕ್ಟ್ ಮಾಡಿದ್ರು. ಸೊ ಇದನ್ನ ಇಟ್ಕೊಂಡು ಆಹಾರ ಇಲಾಖೆಯಿಂದ ಬೆಂಗಳೂರಿನ 500 ಕಡೆಗಳಲ್ಲಿ ಈ ಒಂದು ಇಡ್ಲಿನ ಸ್ಯಾಂಪಲ್ಸ್ ಅನ್ನ ತೆಗೆದುಕೊಂಡು ಈಗ ಒಂದು ಟೆಸ್ಟ್ ಮಾಡಿರುವಂತದ್ದು. ಅದರಲ್ಲಿ 35ಕ್ಕೂ ಹೆಚ್ಚು ರಿಪೋರ್ಟ್ಗಳಲ್ಲಿ ಹೌದು ಇದು ನಿಜಕ್ಕೂ ಆರೋಗ್ಯಕ್ಕೆ ಮಾರಕವಾಗಿದೆ. ಅದರಲ್ಲೂ ಕೂಡ ಎಕ್ಸ್ಪೆಷಲಿ ನಾವು ಈ ಹಿಂದೆ ಏನು ಸನ್ಸೆಟ್ ಒಂದು ಕಲರಿಂಗ್ ಆ ರೀತಿಯಾದಂತಹ ಒಂದು ಅಂಶಗಳನ್ನ ನಾವು ನೋಡಿದ್ವಿ ಬೇರೆ ಬೇರೆ ಪದಾರ್ಥಗಳಲ್ಲಿ ಕ್ಯಾನ್ಸರ್ ಬರುವಂತಹ ಅಂಶಗಳು. ಅದೇ ರೀತಿಯಾದಂತಹ ಒಂದು ಕ್ಯಾನ್ಸರ್ ಕಾರಕ ಒಂದು ಅಂಶ ಕೂಡ ಈ ಒಂದು ಕವರ್ಗಳಲ್ಲಿ ಪತ್ತೆಯಾಗಿದೆ. ನೀವು ನೋಡ್ತಿರ್ಬೋದು, ಈಗ ರೋಡ್ ಸೈಡ್ ಅಲ್ಲೂ ಕೂಡ ಈಗ ಊಟ ತಿಂಡಿ ಮಾಡಿರುವಂತಹವರಿಗೆ ಒಂದು ತಟ್ಟೆಯಲ್ಲೂ ಕೂಡ ಈ ರೀತಿಯಾದಂತಹ ಒಂದು ಸಿಂಗಲ್ ಯೂಸ್ ಕವರ್ ಏನಿದೆ, ಒನ್ ಟೈಮ್ ಯೂಸ್ ಕವರ್ ಏನಿದೆ, ಸೊ ಅದನ್ನ ಬಳಕೆ ಮಾಡಲಾಗುವಂತದ್ದು, ಅದನ್ನ ಇಡ್ಲಿಗೆ ಕೂಡ ಹಾಕಿ ಬಳಕೆ ಮಾಡುವಂತದ್ದು. ಸೊ ಇದು ನಿಜಕ್ಕೂ ಕೂಡ ತುಂಬಾನೇ ಅಪಾಯಕಾರಿ. ಈ ಹಿಂದೆನೂ ಕೂಡ ಇದ್ರ ಬಗ್ಗೆ ಒಂದಷ್ಟು ತಜ್ಞರುಗಳು ಹೇಳಿದ್ರು, ಆದ್ರೆ ಇನ್ನೂ ನಮಗೆ ಕನ್ಫರ್ಮ್ ಆಗಿರಲಿಲ್ಲ. ಆದ್ರೆ ಈಗ ಅಫಿಷಿಯಲ್ ಆಗಿ ಫುಡ್ ಡಿಪಾರ್ಟ್ಮೆಂಟ್ ಇಂದಲೇ ಈ ರೀತಿಯಾದಂತಹ ಒಂದು ರಿಪೋರ್ಟ್ ಅನ್ನ ವರದಿಯನ್ನ ನೀಡಲಾಗಿದ್ದು, ಇನ್ನೂ ಕೂಡ ಅನೇಕ ವರದಿಗಳು ಬರುವಂತದ್ದು ಬಾಕಿ ಇದೆ. ಇದರಲ್ಲಿ ಮೇಜರ್ ಆಗಿ ಎಷ್ಟು ಸ್ಯಾಂಪಲ್ಸ್ ಗಳಲ್ಲಿ ಈ ರೀತಿಯಾದಂತಹ ಅಂಶ ಕಂಡು ಬರುತ್ತೆ ಅನ್ನೋದನ್ನ ನೋಡಿಕೊಂಡು ಇಲ್ಲಿ ಏನು ಮುಂದಿನ ದಿನಗಳಲ್ಲಿ ಈ ಒಂದು ಸಿಂಗಲ್ ಪ್ಲಾಸ್ಟಿಕ್ ಏನಿದೆ, ಸಿಂಗಲ್ ಯೂಸ್ ಪ್ಲಾಸ್ಟಿಕ್, ಒನ್ ಟೈಮ್ ಯೂಸ್ ಪ್ಲಾಸ್ಟಿಕ್,
ಅದನ್ನ ಒಂದು ಬ್ಯಾನ್ ಮಾಡೋದಕ್ಕೂ ಕೂಡ ಈಗ ಆರೋಗ್ಯ ಇಲಾಖೆ ಮುಂದಾಗಿರುವಂತದ್ದು. ಆದ್ರೆ ಜನರು ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕಾಗಿದೆ. ಎಲ್ಲಾದ್ರೂ ಇನ್ ಮುಂದೆ ಅನೇಕ ಕಡೆಗಳಲ್ಲಿ ದೊಡ್ಡ ದೊಡ್ಡ ಹೋಟ್ಲುಗಳಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಆ ಒಂದು ಸೇಫ್ ಆಗಿ ಮಾಡುವಂತಹ ನಿಟ್ಟಿನಲ್ಲಿ ಬಟ್ಟೆನ ಬಳಕೆ ಮಾಡ್ತಾರೆ ಈಗಲೂ ಕೂಡ. ಆದ್ರೆ ತುಂಬಾನೇ ಈ ಫಾಸ್ಟ್ ಫುಡ್ ಇರ್ಬೋದು, ಈ ಒಂದು ಮಿಡ್ ನೈಟ್ ವರೆಗೂ ಸಿಗುತ್ತೆ ಅನ್ನುವಂಥದ್ದು, ರೋಡ್ ಸೈಡ್ ಬೀದಿ ಬದಿ ಏನೆಲ್ಲ ಇಡ್ಲಿಗಳನ್ನ ಮಾಡ್ತಾರೆ ಅಲ್ಲಿ ಯೂಶಲ್ ಆಗಿ ನಾವೀಗ ಒಂದು ಪ್ಲಾಸ್ಟಿಕ್ ಅನ್ನ ಹಾಕುವಂತದ್ದನ್ನು ಕೂಡ ನಾವು ಕಂಡು ಬರ್ತಿದೆ. ಸೊ ಹೀಗಾಗಿ ಇಂತಹದ್ದೇನಾದ್ರು ನಿಮಗೆ ಕಂಡು ಬಂದಲ್ಲಿ ಅಂದ್ರೆ ತಟ್ಟೆ ಕೆಳಗಡೆ ಬಾಳೆ ಎಲೆ ಬದಲು ಒಂದು ಪ್ಲಾಸ್ಟಿಕ್ ಕವರ್ ಅನ್ನ ಹಾಕುವಂಥದ್ದು ಅಥವಾ ಇಡ್ಲಿಗೆನೆ ಕವರ್ ಅನ್ನ ಹಾಕಿ ಒಂದು ಅದನ್ನ ಸ್ಟೀಮ್ ಮಾಡುವಂತದ್ದು ಕಂಡು ಬಂದ್ರೆ ಜನರು ಅದನ್ನ ದೂರ ಮಾಡುವಂತದ್ದು ಒಳ್ಳೆಯದು. ಅವರ ಆರೋಗ್ಯ ದೃಷ್ಟಿಯಿಂದಲೇ ಕೂಡ ಈಗ ಆಹಾರ ಇಲಾಖೆಯಿಂದಲೂ ಕೂಡ ಈ ರೀತಿಯಾದಂತಹ ಒಂದು ಎಚ್ಚರಿಕೆ ಸಂದೇಶ ಅಂತಾನೆ ಹೇಳ್ಬೋದು, ಅದನ್ನ ಕೊಟ್ಟಿರುವಂತದ್ದು. ಯಾಕೆಂತ ಹೇಳಿದ್ರೆ ಬೆಂಗಳೂರು ಸುಮಾರು 4-5 ವರ್ಷಗಳಿಂದಲೂ ಕೂಡ ಕ್ಯಾನ್ಸರ್ನ ಒಂದು ಸಿಟಿ ಆಗ್ಬಿಟ್ಟಿದೆ. ಅತಿ ಹೆಚ್ಚು ಕ್ಯಾನ್ಸರ್ ರೋಗಿಗಳು ಬೆಂಗಳೂರಿನಲ್ಲೇ ಇರುವಂತದ್ದು. ಇದಕ್ಕೆ ಅನೇಕ ಕಾರಣಗಳಿರ್ಬೋದು, ಅದರಲ್ಲಿ ಇದು ಕೂಡ ಈಗ ಒಂದು ಕಾರಣ ಅನ್ನುವಂಥದ್ದು ಈಗ ತಿಳಿದು ಬಂದಿದೆ. ಹೀಗಾಗಿ ಜನರು ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಪೃಥ್ವಿ, ಸಂಸ ಈ ಹಿಂದೆ ಎಲ್ಲ ಈ ಗೋಬಿಗೆ ಕಲರ್ ಎಲ್ಲ ಮಿಕ್ಸ್ ಮಾಡ್ಲಾಗ್ತಾ ಇತ್ತು, ಕಾಟನ್ ಕ್ಯಾಂಡಿಗೆಲ್ಲ ಕಲರ್ ಅನ್ನ ಮಿಕ್ಸ್ ಮಾಡ್ಲಾಗ್ತಾ ಇತ್ತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಪ್ರಕಟಣೆಯನ್ನ ಹೊರಡಿಸಲಾಗಿತ್ತು. ಕಬಾಬ್ ವಿಚಾರದಲ್ಲೆಲ್ಲ ಈ ರೀತಿಯಾಗಿ ಕಲರ್ನೆಲ್ಲ ಯೂಸ್ ಮಾಡಬಾರ್ದು ಅಂತ. ಈ ವಿಚಾರದಲ್ಲೂ ಕೂಡ ಯಾವಾಗ ಅನೌನ್ಸ್ ಮಾಡುವಂತ ಸಾಧ್ಯತೆ ಇದೆ, ಕವರ್ನ ಯೂಸ್ ಮಾಡಬೇಡಿ ಅನ್ನುವಂಥದ್ರ ಬಗ್ಗೆ ಜಾಗೃತಿ ಜೊತೆಗೆ ಒಂದು ಕ್ರಮದ ಎಚ್ಚರಿಕೆಯನ್ನ ಮಾಡಲಾಗುತ್ತೆ ಆರೋಗ್ಯ ಇಲಾಖೆಯಿಂದ? ಇನ್ನೊಂದು ವಾರದಲ್ಲಿ ಬಹುಶಃ ಇದ್ರ ಬಗ್ಗೆ ಅನೌನ್ಸ್ಮೆಂಟ್ ಬರ್ಬೋದು. ಯಾಕೆಂತ ಹೇಳಿದ್ರೆ ಆ ಪ್ರಯೋಗಾಲಯದಲ್ಲಿ ಅಂದ್ರೆ ಒಂದೊಂದು ದಿನ ಸುಮಾರು 15 ದಿನಗಳ ಕಾಲ ಒಂದು ರೇಡ್ ಅನ್ನ ಮಾಡಿ ಈ ಒಂದು ಇಡ್ಲಿಗಳನ್ನ ಸ್ಯಾಂಪಲ್ಸ್ ನ ತಗೊಂಡಿರೋದು. ಸೊ ಅದು ಒಂದು ಇಷ್ಟು ಡ್ಯೂರೇಷನ್ ಅನ್ನುವಂಥದ್ದು ಇರುತ್ತೆ. 15-20 ದಿನಗಳ ಕಾಲ ಒಂದು ಲ್ಯಾಬ್ ನಲ್ಲಿ ಟೆಸ್ಟ್ ಆಗಬೇಕಾಗಿರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಿರುವಂತಹ ಒಂದು ರಿಪೋರ್ಟ್ಗಳು ಈಗಾಗಲೇ ಬಂದಿದ್ದು 500ರಲ್ಲಿ ಇನ್ನೂ ಕೂಡ 250ಕ್ಕೂ ಹೆಚ್ಚು ಒಂದು ಸ್ಯಾಂಪಲ್ಸ್ ನ ವರದಿ ಬರಬೇಕಾಗಿದೆ. ಸೊ ಹೀಗಾಗಿ ಕಂಪ್ಲೀಟ್ ಆಗಿ 500 ಸ್ಯಾಂಪಲ್ಸ್ ನ ವರದಿ ಬಂದಂತಹ ತಕ್ಷಣದಲ್ಲೇನೆ ಈ ಒಂದು ಮಾನ್ಯ ಆರೋಗ್ಯ ಸಚಿವರೇ ಇದ್ರ ಬಗ್ಗೆ ಒಂದು ಸುದ್ದಿಗೋಷ್ಠಿಯನ್ನ ಕರೆದು ಈ ಒಂದು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನ ಬ್ಯಾನ್ ಮಾಡೋದಕ್ಕೆ ಎಲ್ಲಾ ರೀತಿಯಂತಹ ಬಿಬಿಎಂಪಿ ಯೊಂದಿಗೆ ಇರ್ಬೋದು, ಹಾಗೇನೆ ಆಹಾರ ಇಲಾಖೆ ಜೊತೆಗೂ ಕೂಡ ಹಾಗೇನೆ ಇದ್ರ ಬಗ್ಗೆ ಒಂದು ಕ್ಯಾಬಿನೆಟ್ ಅಲ್ಲೂ ಕೂಡ ಒಂದು ಚರ್ಚೆನ ಮಾಡೋದಾಗಿ ಕೂಡ ಹೇಳಿದ್ದಾರೆ. ಸೊ ಈ ಒಂದು ಫುಡ್ ಡಿಪಾರ್ಟ್ಮೆಂಟ್ ಇಂದ ಏನೆಲ್ಲ ಒಂದು ರೇಡ್ ಗಳನ್ನ ಮಾಡ್ತಿದ್ದಾರೆ ಅದೆಲ್ಲಾನು ಕೂಡ ಅಪ್ರೂವಲ್ ಪಡೆದು ನಾವು ನೆಕ್ಸ್ಟ್ ಲೆವೆಲ್ ನ ಒಂದು ಮುಂದಿನ ಕಾರ್ಯವನ್ನ ಮಾಡ್ತೀವಿ ಅನ್ನುವಂಥದ್ದು ಕೂಡ ಹೇಳಿರುವಂತದ್ದು. ಸೊ ಈಗ ಉಳಿದಿರುವಂತಹ ಒಂದು ರಿಪೋರ್ಟ್ ಕೈಗೆ ಬಂದ ತಕ್ಷಣ ಇದೆಲ್ಲಾ ರೀತಿಯಾದಂತಹ ಒಂದು ಈ ಒಂದು ಪ್ಲಾಸ್ಟಿಕ್ ಕವರ್ ಬಳಕೆ ಏನಿದೆ ಅದನ್ನ ಬ್ಯಾನ್ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ಯೋಜನೆಗಳನ್ನು ರೂಪಿಸಿಕೊಂಡಿರುವಂತದ್ದು. ಆ ವರದಿ ಬಂದ ಒಂದು 2 ದಿನಗಳ ಬಳಿಕವೇ ಇದರ ಒಂದು ಅನೌನ್ಸ್ಮೆಂಟ್ ಕೂಡ ಆಗಬಹುದು. ಪೃಥ್ವಿ, ಓಕೆ, ಧನ್ಯವಾದ ಹಂಸ ನಿಮ್ಮೆಲ್ಲ ಮಾಹಿತಿಗಾಗಿ. ಸೊ ಇಲ್ಲಿ ನೋಡ್ತಾ ಇದೀವಲ್ಲ, ಅಂದ್ರೆ ಇಡ್ಲಿ ತಿನ್ನುವಂಥದ್ದೇ ಡೇಂಜರ್ ಅಂತಲ್ಲ, ಇಡ್ಲಿಯನ್ನ ಮಾಡುವಂತ ವಿಧಾನ ಇದೆಯಲ್ಲ ಅದು ತಪ್ಪಾಗ್ತಾ ಇದೆ. ಅಲ್ಲಿ ಎಡುತ್ತಾ ಇರುವಂತ ಕಾರಣಕ್ಕೋಸ್ಕರ ಕ್ಯಾನ್ಸರ್ ಕಾರಕ ಅಂಶ ಮಿಕ್ಸ್ ಆಗ್ತಾ ಇದೆ. ಅದು ಜನರ ಬಾಡಿಗೆ ಹೋಗಿ ಕ್ಯಾನ್ಸರ್ ಬರುವಂತ ಸಾಧ್ಯತೆ ಇದೆ ಅನ್ನುವಂತ ಎಚ್ಚರಿಕೆಯನ್ನ ಆರೋಗ್ಯ ಇಲಾಖೆಯಿಂದ ಕೊಡ್ಲಾಗ್ತಾ ಇದೆ.